ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸ್ಕಾಲರ್ಶಿಪ್ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಏನಿಲ್ಲ, ಅರ್ಜಿ ಸಲ್ಲಿಸೋದಕ್ಕೆ ಅವಧಿ ಟೈಮ್ ಲಾಸ್ಟ್ ಡೇಟ್ ಅನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇದು ಯಾವ ಸ್ಕಾಲರ್ಶಿಪ್ ಅಂದ್ರೆ ಕಟ್ಟಡ ಕಾರ್ಮಿಕರ ಮಕ್ಕಳು, ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಅಂತ ಹೇಳ್ತಾರೆ. ಕರ್ನಾಟಕ ಕಟ್ಟಡ ಕಾರ್ಮಿಕರು, ಅದೇ ರೀತಿ ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಇದ್ರದ್ದು 2024-25 ಅಂದ್ರೆ ಇದು ಈ ವರ್ಷದ್ದು 2024-25ನೇ ಸಾಲಿಂದು ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ರೆ ನಾನು ನಿಮಗೆಲ್ಲ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅದನ್ನ ನೀವು ಹಾಕಿ ವೆಬ್ಸೈಟ್ ಅಲ್ಲಿ ಹಾಕಿ ಅಥವಾ ನಿಮ್ಮ ಹತ್ತಿರದ ತಾಲೂಕು ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಬರುತ್ತೆ. ದುಡ್ಡು ಕೂಡ ಕಡಿಮೆ ಮಾಡಿದ್ದಾರೆ, ಬಟ್ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅವರಿಗೆ ಕಡ್ಡಾಯವಾಗಿ ಅಮೌಂಟ್ ಅನ್ನು ಕೂಡ ಹಾಕ್ಬೇಕು. ಬಡ್ಜೆಟ್ ಅಲ್ಲಿ ಕೂಡ ಹಣ ನಿಗದಿ ಮಾಡಿದ್ದಾರೆ, ಕಡಿಮೆ ಇದ್ರೂ ಕೂಡ ಅಮೌಂಟ್ ಹಾಕ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ. ಈಗ ಹೊಸ ಅಪ್ಡೇಟ್ ಬಂದಿದೆ, ಇದನ್ನ ಜನವರಿ 15th ವರೆಗೂ ಎಕ್ಸ್ಟೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಯಾರೆಲ್ಲ ಸ್ಕಾಲರ್ಶಿಪ್ ಹಾಕಿಲ್ಲ, ಜನವರಿ 15th ಒಳಗೆ ನೀವು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ನ ಪಡೆದುಕೊಳ್ಬೇಕು ಅಂತ ಇದ್ದೀರಾ ಅಥವಾ ನಿಮ್ಮ ಪೋಷಕರು ಕಟ್ಟಡ ಕಾರ್ಮಿಕರಾಗಿದ್ರೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಇಲ್ಲಿ ನೋಂದಾಯಿತ ಕಾರ್ಮಿಕರು, ನಿಮಗೆ ಗೊತ್ತಿರೋ ಹಾಗೆ ರಿಜಿಸ್ಟ್ರೇಷನ್ ಆಗಿರೋ ಕಾರ್ಮಿಕರಿಗೆ ಮಾತ್ರ ಅವ್ರ ಹತ್ರ ಲೇಬರ್ ಕಾರ್ಡ್ ಇದ್ರೆ ಅವರ ಮಕ್ಕಳಿಗೆ ಉಚಿತವಾಗಿ ವಿದ್ಯಾರ್ಥಿ ವೇತನ ಕೂಡ ಕೊಡ್ತಾರೆ. 2024-25ನೇ ಸಾಲಿನಿಂದು ಅಂದ್ರೆ 2024-25ನೇ ಸಾಲಿನಿಂದು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಹಿಂದೆ ಡಿಸೆಂಬರ್ 31, 2024 ಡಿಸೆಂಬರ್ 31 ಕೊನೆಯ ದಿನಾಂಕ ಆಗಿತ್ತು. ಈಗ ಸಾಕಷ್ಟು ಜನ ಸ್ಕಾಲರ್ಶಿಪ್ ಇನ್ನು ಹಾಕಿಲ್ಲ, ಒತ್ತಾಯ ಕೂಡ ಬಂತು. ಆ ನಿಟ್ಟಿನಲ್ಲಿ ಜನವರಿ 15ರವರೆಗೂ ಎಕ್ಸ್ಟೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಜನವರಿ 15 ಕೊನೆಯ ದಿನಾಂಕ ಆಗಿರುತ್ತೆ. ಜನವರಿ 15ರ ಒಳಗೆ ನೀವು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಕಡ್ಡಾಯ ಇದು, ಮತ್ತೆ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಕಡಿಮೆ ಇದೆ. ದಯವಿಟ್ಟು ಅರ್ಜಿಯನ್ನು ಕೂಡ ಸಲ್ಲಿಸಿ. ಯಾರೆಲ್ಲ ಲೇಬರ್ ಕಾರ್ಡ್ ಇದ್ದೀರಾ ಅವರ ಮಕ್ಕಳಿಗೆ ದುಡ್ಡು ಕಡಿಮೆ ಮಾಡಿದ್ರು ಕೂಡ ಶೈಕ್ಷಣಿಕವಾಗಿ ಸಹಾಯ ಆಗುತ್ತೆ. ಒಂದೊಳ್ಳೆ ಸ್ಕೀಮು ಪಕ್ಕಾ ಬರುತ್ತೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ವೆಬ್ಸೈಟ್ ನ ಹೋಗಿ ನೋಡಿ. ಗೊತ್ತಾಗಿಲ್ಲ ಅಂದ್ರೆ ನೀವು ಹತ್ತಿರದ ಕಾರ್ಮಿಕ ಇಲಾಖೆಗೆ ಹೋಗಿ ಅಲ್ಲಿ ನೀವು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿ. ಇದು ಇವತ್ತಿನ ವಿಡಿಯೋ.